ವಿಡಿಯೋದಲ್ಲಿ ನಾವು ಸಾಹಿತ್ಯ ಸಂಗಮ ಪುಸ್ತಕದ ಪದ್ಯಗಳ ಸಾರಾಂಶವನ್ನು ನೋಡೋಣ. ಮೊದಲನೆಯದಾಗಿ ವಚನಗಳು. ಬಸವಣ್ಣನವರ ವಚನಗಳ ನೋಡೋಣ. ಬಸವಣ್ಣನವರ ವಚನಗಳು ನಮಗೆ 3 ವಚನಗಳಿದೆ ಇಲ್ಲಿ. ಮೊದಲನೇದು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಅದಕ್ಕೆ ಈ ಮೊದಲನೇ ಪ್ಯಾರಾಗ್ರಾಫು ಇದರ ಸಮ್ಮರಿ, ಸಾರಾಂಶ. ಮಾನವನು ತನಗೆಷ್ಟಿದೆಯೋ ಅಷ್ಟರಲ್ಲಿ ತೃಪ್ತಿಪಟ್ಟು ಸಮಾಜದಲ್ಲಿ 4 ಜನ ಒಪ್ಪುವಂತೆ ಬಾಳಬೇಕು. ಕಳವು, ಕೊಲೆ, ಸುಳ್ಳು, ಸಿಟ್ಟು, ಬಿರುನಡೆ, ಆತ್ಮ ಪ್ರಶಂಸೆ, ನಿಂದೆ ಮುಂತಾದ ಅವಗುಣಗಳನ್ನು ತ್ಯಜಿಸುವುದೇ ಅಂತರಂಗ ಬಹಿರಂಗ ಶುದ್ಧಿಯ ಮೂಲಧರ್ಮ. ಹೀಗಿರುವ ಸದ್ಭಕ್ತನು ಕೂಡಲ ಸಂಗಮ ದೇವನನ್ನು ಸುಲಭದಲ್ಲಿ ಒಲಿಸಿಕೊಳ್ಳಬಲ್ಲ ಎಂಬ ಭಾವ ಈ ವಚನದಲ್ಲಿದೆ. ಇದು ಮೊದಲನೇ ವಚನದ ಸಾರಾಂಶ. ಈಗ 2ನೇ ವಚನ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದರ ಸಾರಾಂಶ ಬಂದು, ಈ ಜಗತ್ತಿನ ಲೋಪದೋಷಗಳನ್ನು ತಿದ್ದುವ ಬದಲು ತಮ್ಮ ತನುಮನಗಳನ್ನು ತಿದ್ದಿಕೊಳ್ಳಬೇಕು. ನಮ್ಮಲ್ಲಿಯೇ ಕೆಟ್ಟದಾದ ವಿಚಾರಗಳು ಇರುವಾಗ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳದೆ ಬೇರೆಯವರನ್ನು ಏಕೆ ತಿದ್ದಲು ಯತ್ನಿಸಬೇಕು? ಬೇರೆಯವರ ದುಃಖವನ್ನು ಕಂಡು ಅಳುವವರನ್ನು ದೇವರು ಮೆಚ್ಚುವುದಿಲ್ಲ ಎಂದು ಬಸವಣ್ಣನವರು ಈ ವಚನದ ಮೂಲಕ ಆತ್ಮೋದ್ಧಾರ ಮಾಡಿಕೊಳ್ಳಬೇಕೆಂದು ಸಮಾಜಕ್ಕೆ ಸಾರಿದ್ದಾರೆ. ಮಕ್ಕಳೇ, ಇಲ್ಲಿ ಒಂದೊಂದತ್ರ ಈ ಕನ್ನಡ ಸ್ಕ್ರಿಪ್ಟ್ ಟೈಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ದುಃಖ ಇದನ್ನ ಕರೆಕ್ಟಾಗಿ ಬರ್ರಿ. ಧೂಖ ಆದ್ಮೇಲೆ ಇಲ್ಲಿ 2 ಲೈನ್ಸ್ ಕಹ ಬರುತ್ತಲ್ಲ ಅದು. ಈಗ 3ನೇ ವಚನ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ, ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಇದರ ಸಮ್ಮರಿ ಬಂದು, ಹಾವಿನಿಂದ ಕಚ್ಚಿಸಿಕೊಂಡವರನ್ನ, ದೆವ್ವ ಭೂತ ಹಿಡಿದವರನ್ನ ಮಾತನಾಡಿಸಬಹುದು, ಆದರೆ ಶ್ರೀಮಂತಿಕೆ ಎಂಬ ಭೂತ ಹಿಡಿದವರನ್ನು ಮಾತನಾಡಿಸಬಾರದು. ಅವರ ಅಹಂಕಾರ ಅಂತಸ್ತುಗಳ ಪರೆಯಲ್ಲಿ ಮುಚ್ಚಿ ಹೋಗಿ ಅವರು ಬೇರೆ ಅವರಿಗೆ, ಇದು ಅವರಿದೆ ಅಲ್ಲ, ಅವರಿಗೆ ಇಲ್ಲಿ ಕರೆಕ್ಷನ್, ಅವರಿಗೆ ಅಂತ ಇದು, ಅವರಿಗೆ ಬೇರೆಯವರು ಕೇವಲವಾಗಿ ಕಾಣಿಸುತ್ತಾರೆ. ಒಂದು ವೇಳೆ ಅವರ ಮನೆಯಲ್ಲಿ ಬಡತನವೆಂಬ ಮಂತ್ರವಾದಿ ಬಂದರೆ ಅವರ ಅಮಲು ಇಳಿದು ವಾಸ್ತವತೆಯ ಅರಿವಾಗಿ ತಕ್ಷಣ ಮಾತಾಡುತ್ತಾರೆ. ಶ್ರೀಮಂತ ಬಡವ ಎಂಬುದು ಶಾಶ್ವತವಲ್ಲ, ಎಲ್ಲವೂ ಕ್ಷಣಿಕ ಎಂಬ ಸತ್ಯವನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಈಗ ಅಕ್ಕಮಹಾದೇವಿ ವಚನಗಳು. 1ನೇ ವಚನ. ವನವೆಲ್ಲ ನೀವೇ, ಮನದೊಳಗಣ ದೇವತರುವೆಲ್ಲ ನೀವೇ, ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀವೇ, ಚೆನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ. ಇದರ ಸಾರಾಂಶ. ಅಕ್ಕ ಮಹಾದೇವಿ ಕಾಣುವ ಎಲ್ಲಾ ವಸ್ತುಗಳಲ್ಲಿ ತನ್ನ ಇಷ್ಟ ದೇವರನ್ನು ಕಾಣುವ ಪ್ರಯತ್ನ ಮಾಡುತ್ತಾಳೆ. ವನದಲ್ಲಿ, ದೇವಲೋಕದ ಮರಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಅಡಗಿರುವ ಶಿವ ಏಕೆ ತನಗೆ ಮುಖವನ್ನೇ ತೋರುತ್ತಿಲ್ಲ ಎಂದು ಪ್ರಶ್ನಿಸುತ್ತಾಳೆ. ಇತ್ತ ಭಗವಂತನು ಸರ್ವಭರಿತನಾಗಿದ್ದಾನೆ ಎಂದರ್ಥ ಈ ವಚನದಲ್ಲಿ ಅದರ ಅರ್ಥ. ಈಗ 2ನೇ ವಚನ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀ ಎನಗುಂಟು. ಹಸಿವನ್ನು ತೀರಿಸಿಕೊಳ್ಳಲು ಭಿಕ್ಷಾನ್ನಗಳಿವೆ, ಬಾಯಾರಿಕೆ ನೀಗಲು ಬಾವಿಗಳಿವೆ, ಆಯಾಸವಾದರೆ ವಿಶ್ರಾಂತಿ ಪಡೆಯಲು ಹಾಳಬಿದ್ದ ದೇವಾಲಯಗಳಿವೆ. ಆತ್ಮಕ್ಕೆ ಸಂಗಾತಿಯಾಗಿ ತನ್ನ ಇಷ್ಟ ದೇವತೆ ಚೆನ್ನಮಲ್ಲಿಕಾರ್ಜುನ ಇದ್ದಾನೆ. ತನ್ನ ಬೇಡಿಕೆಗಳನ್ನು ಪೂರೈಸಲು ಪರಮಾತ್ಮನಿದ್ದಾನೆ ಎಂಬ ದೃಢ ನಂಬಿಕೆಯನ್ನು ಅಕ್ಕ ಮಹಾದೇವಿ ಈ ವಚನದಲ್ಲಿ ವ್ಯಕ್ತಪಡಿಸುತ್ತಾಳೆ. ಈಗ ಮುಂದಿನ ವಚನ ನೋಡೋಣ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡಂತೆಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡಂತೆಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತೆಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೆ ಮನೆ ಮಾಡಿದ್ರೆ ಪ್ರಾಣಿಗಳ ಕಾಟ,
ಸಮುದ್ರದ ದಡದಲ್ಲಿ ಮನೆ ಇದ್ರೆ ಅಲೆಗಳ ಕಾಟ, ಸಂತೆಯಲ್ಲಿ ಶಬ್ದದ ಕಾಟ. ಹೀಗೆ ಇದೇ ರೀತಿ ಕೂಡ ಜನರು ಅವರಿಗೆ ತೋಚಿದಂತೆ ಕೆಲವೊಮ್ಮೆ ಹೊಗಳ್ತಾರೆ, ಹಾಗೆ ಕೆಲವೊಮ್ಮೆ ತೆಗಳುತ್ತಾರೆ. ಹೊಗಳಿದಾಗ ಹಿಗ್ಗದೆ, ತೆಗಳಿದಾಗ ಕುಗ್ಗದೆ ಮಾನವರು ಸಮಾಧಾನ ಚಿತ್ತದಿಂದ ಇದ್ದು ಸ್ತುತಿ ನಿಂದೆಗಳನ್ನು ಸಮವಾಗಿ ಎದುರಿಸಬೇಕೆಂದು ಅಕ್ಕ ಮಹಾದೇವಿ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಇದು ವಚನಗಳು ಪದ್ಯದ ಸಾರಾಂಶ. ಒಂದಷ್ಟು ಜನ ಮಕ್ಕಳು ಪದ್ಯಗಳ ಸಾರಾಂಶವನ್ನು ವಿಡಿಯೋ ಆಗಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಕಾಪಿ ಮಾಡ್ಕೋಬಹುದು ಬೇಕಿದ್ರೆ. ಒಬ್ಬೊಬ್ರು ನಮ್ಮ ಟೀಚರ್ಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಇದನ್ನ ಕಾಪಿ ಮಾಡ್ಕೊಂಡು ಕೊಡ್ಬೋದು. ನಾನು ಇದರ ನೆಕ್ಸ್ಟ್ ಬಕಾಸುರನ ವಧೆ ಇದೆ ಅಲ್ವಾ, ಅದನ್ನ ನೆಕ್ಸ್ಟ್ ಸಮ್ಮರಿ ವಿಡಿಯೋದಲ್ಲಿ ಆ ಪದ್ಯವನ್ನ ಹಾಕ್ತೇನೆ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ಮಕ್ಕಳೇ. ಥ್ಯಾಂಕ್ ಯು.